ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕೊರೋನಾ JN1 ಟೆನ್ಷನ್. ನಿನ್ನೆ ಒಂದೇ ದಿನ 199 ರೂಪಾಂತರಿ ಪ್ರಕರಣಗಳು ದಾಖಲಾಗಿದೆ. ಒಟ್ಟು 296 ಕೊರೋನಾ ಕೇಸ್ಗಳಿದ್ದು ಅದರಲ್ಲಿ 199 JN1 ಪ್ರಕರಣಗಳಿರೋದನ್ನ ನಾವಿಲ್ಲಿ ಗಮನಿಸಬಹುದು. JN1 ಬಗ್ಗೆ ಆರೋಗ್ಯ ಇಲಾಖೆಯೇ ಶಾಕಿಂಗ್ ಸುದ್ದಿಯನ್ನ ಕೊಟ್ಟಿರೋದಿದು. 90% ಒಮಿಕ್ರಾನ್ ರೂಪಾಂತರಿ JN1 ಬಗ್ಗೆ ಊಹೆಯನ್ನ ಮಾಡಲಾಗಿದೆ. ಆರೋಗ್ಯ ಇಲಾಖೆಯ ಟೆನ್ಷನ್ ಅನ್ನ ಹೆಚ್ಚಿಸಿದೆ JN1 ರೂಪಾಂತರಿ. ಹೀಗಾಗಿ ರಾಜ್ಯದಲ್ಲಿ ಇನ್ನು ಮುಂದೆ ಕಾಣಿಸಿಕೊಳ್ಳುವಂತಹ ಕೋವಿಡ್ ಪಾಸಿಟಿವ್ ಕೇಸ್ JN1 ಕೇಸ್ ಇರುವಂತಹ ಸಾಧ್ಯತೆ ಇದೆ ಅಂತ ಊಹೆಯನ್ನ ಮಾಡಲಾಗಿದೆ. ಕೊರೋನಾ ರೂಪಾಂತರಿಯ ಟೆನ್ಷನ್ ಈಗ ಆರಂಭ ಆಗಿರುವಂತದ್ದು. 90% ರೂಪಾಂತರಿ JN1 ಬಗ್ಗೆನೇ ಊಹೆಯನ್ನು ಕೂಡ ವ್ಯಕ್ತಪಡಿಸಲಾಗಿದೆ. ಈಗ ರಾಜ್ಯದಲ್ಲಿ ಕೊರೋನಾ JN1 ಆತಂಕ ಜಾಸ್ತಿ ಆಗಿರುವಂತದ್ದು. ನಿನ್ನೆ ಒಂದೇ ದಿನ 199 ರೂಪಾಂತರಿ ಪ್ರಕರಣಗಳು ಒಂದೇ ದಿನ ದಾಖಲಾಗಿರೋದು. ಈಗಾಗಲೇ ಒಟ್ಟಾರೆಯಾಗಿ 296 ಕೊರೋನಾ ಕೇಸ್ಗಳು ಇರೋದನ್ನ ಆಕ್ಟಿವ್ ಆಗಿರುವುದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಸೊ ಈಗ ಇರುವಂತಹ ಆತಂಕ ಮತ್ತೆ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆದ್ರೆ ಏನ್ ಕತೆ, ಆ ಕಾರಣಕ್ಕಾಗಿಯೇ ಸರ್ಕಾರ ಕೂಡ ಒಂದಷ್ಟು ಈಗ ಟೆನ್ಷನ್ ನಲ್ಲಿದೆ. ಏನ್ ಮಾಡಬೇಕು, ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು, ಟಫ್ ರೂಲ್ಸ್ ಅನ್ನ ಜಾಸ್ತಿ ಮಾಡಬೇಕಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಂಸ, ಈಗಾಗಲೇ 199 ಪ್ರಕರಣ ನಿನ್ನೆ ಒಂದೇ ದಿನ ದಾಖಲಾಗಿದೆ ಅಂತ ಹೇಳಿದ್ರೆ ಇನ್ನು ಪ್ರತಿನಿತ್ಯ ಕೂಡ ಆತಂಕ ಸಹಜ ಇಲ್ಲಿ ಅಂತ ಹೇಳಿ. ಸೊ ಸರ್ಕಾರದ ಮುಂದಿರುವಂತಹ ಸವಾಲು, ಸರ್ಕಾರ ಒಂದು ಟಫ್ ರೂಲ್ಸ್ ಎಲ್ಲ ಜಾರಿ ಮಾಡುವಂತಹ ಸಾಧ್ಯತೆಗಳ ಬಗ್ಗೆ ಮಾತನಾಡೋದಾದ್ರೆ ನವಿತಾ, ಈಗಾಗ್ಲೇನೆ ಏನು ತಜ್ಞರು ಹೇಳಿರುವಂತಹ ಪ್ರಕಾರ ಈ ಒಂದು JN.1 ತುಂಬಾನೇ ಸ್ಪ್ರೆಡ್ ಆಗಿ ಹರಡುತ್ತೆ ಅನ್ನುವಂಥದ್ದು ಹೇಳಿದ್ರು. ಇದು ಡಾಮಿನೆಂಟ್ ಸ್ಟ್ರೈನ್ ಕೂಡ ಆಗಿದೆ. ಹೀಗಾಗಿಯೇ ಯಾವುದೇ ಕೋವಿಡ್ ಒಂದು ಪೇಷಂಟ್ ನ ಒಂದು ಸ್ಯಾಂಪಲ್ಸ್ ಅನ್ನ ಜಿನೋವಿಕ್ ಸೀಕ್ವೆನ್ಸ್ಗೆ ಕಳಿಸಿದ್ರೆ ಅದರಲ್ಲಿ ಬರುವಂತಹ 90% ಒಂದು ಪ್ರಕರಣಗಳು JN.1 ಆಗಿರುತ್ತೆ. ಹೀಗಾಗಿಯೇ ನಮ್ಮ ರಾಜ್ಯದಲ್ಲಿ ಈಗ ಕೊರೋನಾಗಿಂತನೂ JN.1 ಒಂದು ಆತಂಕ ಶುರುವಾಗಿರುವಂತದ್ದು. ಸೊ ಇದರ ಬೆನ್ನಲ್ಲೇ ನಾವು ನೋಡೋದಾದ್ರೆ ಇದು ಹೆಚ್ಚಾಗಿ ಸ್ಪ್ರೆಡ್ ಆಗುತ್ತೆ ಅನ್ನುವಂಥದ್ದು ಮಾತ್ರ ಹೇಳಿದ್ರು. ಆದ್ರೆ ಇದ್ರ ಜೊತೆಗೆ ಯಾವುದೇ ಒಂದು ಸಮಸ್ಯೆಗಳು ಉಂಟಾಗೋದಿಲ್ಲ ಅನ್ನುವಂಥದ್ದನ್ನ ಫಸ್ಟ್ ಪ್ರಿಡಿಕ್ಷನ್ ಮಾಡಲಾಗಿತ್ತು. ಆದ್ರೆ ಯಾವಾಗ 12 ಡೆತ್ಗಳು ರಾಜ್ಯದಲ್ಲಿ ಸಂಭವಿಸಿದ್ವು, ಸೊ ಆಗ ಇಲಾಖೆಗೆ ಮತ್ತಷ್ಟು ಟೆನ್ಷನ್ ಆಗಿದೆ. ಹೀಗಾಗಿಯೇ ಒಂದು ಡೆತ್ ಆಡಿಟ್ ಅನ್ನ ಮಾಡೋದಕ್ಕೂ ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿತ್ತು. ಈ ನಿಟ್ಟಿನಲ್ಲಿ ಡೆತ್ ಆಡಿಟ್ ನ ಒಂದು ವರದಿ ಬಂದಂತಹ ಸಂದರ್ಭದಲ್ಲಿ ಈ ಒಂದು JN.1 ನ ಒಂದು ತೀವ್ರತೆ ಯಾವ ರೀತಿ ಇದೆ, ಅದರಿಂದನೇ ಒಂದು ಸಾವುಗಳು ಹೆಚ್ಚಾಗಿ ಸಂಭವಿಸಿತ್ವಾ ಏನು ಅನ್ನೋದ್ರ ಬಗ್ಗೆ, ಅಂದ್ರೆ ಆ ಒಂದು ವೈರಸ್ ನ ಬಿಹೇವಿಯರ್ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ಅದರಲ್ಲಿ ರಿಪೋರ್ಟ್ ಸಿಗುತ್ತೆ. ಅದನ್ನ ನೋಡಿಕೊಂಡು ಆರೋಗ್ಯ ಇಲಾಖೆ ಮುಂದೇನು ಮಾಡಬೇಕು ಅನ್ನುವಂತಹ ಒಂದು ಎಚ್ಚರಿಕೆ ಕ್ರಮವನ್ನು ವಹಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತದೆ. ಈಗಾಗಲೇ ರಾಜ್ಯದಲ್ಲಿ ನೋಡೋದಾದ್ರೆ 199 ಜನರಿಗೆ ಈಗಾಗಲೇ JN.1 ಪ್ರಕರಣ ಸೋಂಕು ಅಂದ್ರೆ ದೃಢವಾಗಿರುವಂತದ್ದು. ಈಗಾಗಲೇ ಏನು 601 ಒಂದು ಸ್ಯಾಂಪಲ್ಸ್ ಅನ್ನ ಕಳಿಸಿ ಅದರಲ್ಲಿ 7% ಅಷ್ಟು ಒಂದು ಈ ಒಂದು ಸೋಂಕು ದೃಢ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಮುಂದೇನು ಮಾಡಬೇಕು ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಈ ಹಿಂದೆ ಕೋವಿಡ್ ಬಂದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಆಗಿತ್ತು. ಇದರ ಬಿಹೇವಿಯರ್ಸ್ ಚೇಂಜ್ ಆಗ್ತಾ ಹೋಗ್ತಿತ್ತು. ಹೀಗಾಗಿ ಮುಂದೇನ್ ಮಾಡಬೇಕು ಅನ್ನುವಂಥದ್ದಕ್ಕೆ ಕನ್ಫ್ಯೂಷನ್ ಆಗಿತ್ತು. ಆದ್ರೆ ಈ ಬಾರಿ ಆ ರೀತಿ ಮಾಡೋದು ಬೇಡ ಅಂತ ಆರಂಭದಲ್ಲೇ ಒಂದು ಡೆತ್ ಆಡಿಟ್ಗೆ ಈಗಾಗಲೇ ಸರ್ಕಾರ ಸೂಚನೆ ಕೊಟ್ಟಿರುವಂತದ್ದು. ಹೀಗಾಗಿ ಒಂದು ಡೆತ್ ಆಡಿಟ್ ನ ವರದಿ ಬಂದಂತಹ ಬಳಿಕ ಮುಂದೇನು ಮಾಡಬೇಕು ಅನ್ನುವಂಥದ್ದು ಒಂದು ಕ್ಲಾರಿಟಿ ಸಿಗುತ್ತೆ. ಹಾಗಾಗಿ ಅಧಿಕಾರಿಗಳು ಕೂಡ ಈ ಒಂದು ವರದಿಗೆ ವೇಟ್ ಮಾಡ್ತಿರುವಂತದ್ದು. ಅಂದ ಹಾಗೆ ಇನ್ನು ನೋಡೋದಾದ್ರೆ ಇವತ್ತು ಸಚಿವ ಶರಣು ಪ್ರಕಾಶ್ ಪಾಟೀಲ್ ಅವರು ಕೂಡ ಒಂದು ಸಭೆಯನ್ನ ಕರೆದಿದ್ದಾರೆ. ಕೋವಿಡ್ ಮುಂಜಾಗ್ರತಾ ಕ್ರಮವಾಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಪ್ರಮುಖವಾಗಿ ಯಾವೆಲ್ಲ ರೀತಿಯಾದಂತಹ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಈ ಹಿಂದೆನೂ ನೋಡಬಹುದು. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯನ್ನ ಕಂಪ್ಲೀಟ್ ಆಗಿ ಒಂದು ಕೋವಿಡ್ ಆಸ್ಪತ್ರೆಯನ್ನಾಗಿಯೇ ಮಾಡಲಾಗಿತ್ತು. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಕಂಡು ಬರುತ್ತೆ. ಈ ಬಾರಿಯೂ ಕೂಡ ಅತಿ ಹೆಚ್ಚು ಪ್ರಕರಣಗಳು ಕಂಡು ಬರ್ತಿದೆ. ಈಗಾಗಲೇ 1000ಕ್ಕೂ ಹೆಚ್ಚು ಒಂದು ಆಕ್ಟಿವ್ ಕೇಸ್ಗಳು ಕೂಡ ಇದೆ. ಹೀಗಾಗಿಯೇ ಮುಂದೆ ಈ ರೀತಿಯಾದಂತಹ ಈ ಒಂದು ವಿಕ್ಟೋರಿಯಾ ಅಥವಾ ಮೆಡಿಕಲ್ ಕಾಲೇಜ್ಗಳನ್ನ ಕಂಪ್ಲೀಟ್ ಆಗಿ ಕೋವಿಡ್ ಆಸ್ಪತ್ರೆಗಳನ್ನೇ ಮಾಡಬೇಕಾ, ಟ್ರೀಟ್ಮೆಂಟ್ ನ ಅವಶ್ಯಕತೆ ನಿಜವಾಗ್ಲೂ ರೋಗಿಗಳಿಗೆ ಇದೆಯಾ ಅಥವಾ ಹೋಮ್ ಐಸೋಲೇಷನ್ ಮಾಡಬಹುದಾ ಅನ್ನುವಂತಹ ಎಲ್ಲಾ ವಿಚಾರಗಳ ಸಂಬಂಧ ಈ ಒಂದು ಸಭೆನ ಕರೆಯಲಾಗಿದೆ. ಅದರಲ್ಲೂ ಪ್ರಮುಖವಾಗಿ JN.1 ಬಂದಂತವರಿಗೆ ಏನಾದ್ರೂ ಬೇರೆ ಸಿಂಪ್ಟಮ್ಸ್ ಗಳಿದೆಯಾ, ಆ ಒಂದು ಸಿಂಪ್ಟಮ್ಸ್ ಗಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಅನ್ನುವಂತಹದ್ದು ಒಂದು ವಿಚಾರವನ್ನು ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡುವಂತದ್ದು. ಹೀಗಾಗಿಯೇ ರಾಜ್ಯಕ್ಕೆ ಸದ್ಯಕ್ಕೆ ಒಂದು JN.1 ಆತಂಕ ತಪ್ಪುವಂತಹ ಒಂದು ಯಾವುದೇ ಮುನ್ಸೂಚನೆಗಳು ಕಾಣಿಸ್ತಿಲ್ಲ. ನವಿತಾ, ಓಕೆ, ಥ್ಯಾಂಕ್ ಯು ಹಂಸ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ
360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.